ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ಎಲ್ಲರಿಗೂ ಕನ್ನಡ ಸ್ಪೋರ್ಟ್ಸ್ ಅಡ್ಡ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಪ್ರೀ T20 ವರ್ಲ್ಡ್ ಕಪ್ ಅಲ್ಲಿ ವಾರ್ಮಪ್ ಮ್ಯಾಚ್ ಇತ್ತು, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ. ಇದು ಡಾಕ್ಟರ್ DY ಪಾಟೀಲ್ ಸ್ಪೋರ್ಟ್ಸ್ ಅಕಾಡೆಮಿ ನವಿ ಮುಂಬೈಯಲ್ಲಿ ನಡೀತು. ಹಾಗೆ ಇಂಡಿಯಾ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಕೂಡ ಆಯ್ಕೆ ಮಾಡ್ಕೊಂಡಿದ್ರು. ಹಾಗೆ ಈ ಮ್ಯಾಚ್ನ ಇಂಡಿಯಾದವರು ಒಂದು 30 ರನ್ನಿಂದ ವಿನ್ ಆದರು ಅಂತ ಹೇಳ್ಬೋದು. ಒಂದು ವರ್ಲ್ಡ್ ಕಪ್ಪಿಗೆ ಒಳ್ಳೆ ತಯಾರಿ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇದು ಸ್ಕ್ವಾಡ್ ಏನೂ ಇರೋಲ್ಲ. ಇಂಡಿಯಾದವರು ಫಸ್ಟ್ ಬ್ಯಾಟಿಂಗ್ ಬಂದು 20 ಓವರ್ಗಳಲ್ಲಿ 6 ವಿಕೆಟ್ ಕಳ್ಕೊಂಡು 240 ರನ್ ಗಳಿಸಿದ್ರು. ಒಂದು ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು. ಇಶಾನ್ ಕಿಶನ್ 20 ಬಾಲಿಗೆ 53 ರಿಟೈರ್ಡ್ ಔಟ್ ಆದರು. ಅಭಿಷೇಕ್ ಶರ್ಮಾ ಅವರು 18 ಬಾಲಿಗೆ 24 ಹೊಡೆದಾಗ ರಿಟೈರ್ಡ್ ಔಟ್ ಆದರು. ಸ್ವಲ್ಪ ಅಭಿಷೇಕ್ ಶರ್ಮಾ ಅವರು ಡಲ್ ಇದ್ದರು, ಯಾಕಂದರೆ ಇಶಾನ್ ಕಿಶನ್ ಅವರು ಒಂದು ಒಳ್ಳೆ ಇನ್ನಿಂಗ್ಸ್ ಆಡ್ತಾಯಿದ್ರು ಆಪೋಸಿಟ್ ಸೈಡಲ್ಲಿ. ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಆಡಿದ್ರು ಅಂತ ಹೇಳ್ಬೋದು. ಇನ್ನು ತಿಲಕ್ ವರ್ಮಾ ಅವರು ಇಂಜುರಿಯಿಂದ ಹೊರಗೆ ಹೋಗಿದ್ದರು, ಈಗ ವಾಪಸ್ ಬಂದರು. 19 ಬಾಲಿಗೆ 45 ರನ್ ಹೊಡೆದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ನ್ಯೂಜಿಲೆಂಡ್ ಸೀರೀಸಲ್ಲಿ 16 ಬಾಲಿಗೆ 30 ರನ್ ಹೊಡೆದ್ರು. ಅಕ್ಷರ್ ಪಟೇಲ್ ಅವರು ನಾಟ್ಔಟ್ ಆಗದೆ 23 ಬಾಲಿಗೆ 35 ಹೊಡೆದ್ರು. ರಿಂಕು ಸಿಂಗ್ ಅವರು 13 ಬಾಲಿಗೆ 16 ಹೊಡೆದ್ರು. ಹಾರ್ದಿಕ್ ಪಾಂಡ್ಯ ಅವರು ಒಳ್ಳೆ ಆಟ ಆಡಿದ್ರು ಅಂತ ಹೇಳ್ಬೋದು. 10 ಬಾಲಿಗೆ 30 ಹೊಡೆದ್ರು. 3 ಸಿಕ್ಸ್ 2 4 ಒಂದು ಸ್ಫೋಟಕ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಹರ್ಷಿತ್ ರಾಣಾ ಅವರು 1 ಬಾಲಿಗೆ 0 ನಾಟ್ಔಟ್ ಆಗದೆ ಉಳಿದ್ರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಆ್ಯನ್ಸನ್ 1, ಬೋಶ್ 1, ನೋಕಿಯಾ 1, ಎಂಬಾಕ 1 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಈ ಚೇಸಿಂಗ್ ಬಂದಿದ್ದ ಸೌತ್ ಆಫ್ರಿಕಾ ಅವರು 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 210 ರನ್ ಹೊಡೆದ್ರು. ಇದರಿಂದ ಇಂಡಿಯಾದವರು 30 ರನ್ನಿಂದ ಗೆದ್ದರು. ಇನ್ನು ಮ್ಯಾಕ್ರಮ್ ಅವರು 19 ಬಾಲಿಗೆ 38 ರನ್ ಹೊಡೆದು ಒಂದು ರಿಟೈರ್ಡ್ ಔಟ್ ಆದರು. ಹಾಗೆ ಇನ್ನು ಬೇರೆ ರೇನ್ ರಿಕರ್ಟನ್ ಅವರು 21 ಬಾಲಿಗೆ 41 ಹೊಡೆದ್ರು. ಬೇರೆ ಬ್ರಿವಿಸಿಸ್ ಮಿಲ್ಲರ್ ಆಗಲಿ ಇಂಡಿಯಾದಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಜೇಸನ್ ಸ್ಮಿತ್ ಅವರು ಕೊನೆಯಲ್ಲಿ 23 ಬಾಲಿಗೆ 35, ಟ್ರಿಸ್ಟನ್ ಸ್ಟಬ್ಸ್ ಅವರು 21 ಬಾಲಿಗೆ 45 ನಾಟ್ಔಟ್ ಆಗಿದೆ. ಹಾಗೆ ಮ್ಯಾಕೋ ಆ್ಯನ್ಸನ್ ಅವರು 16 ಬಾಲಿಗೆ 31 ರನ್ ಹೊಡೆದ್ರು, ಔಟ್ ಆದರು ಅಂತ ಹೇಳ್ಬೋದು. ಬಾಲಿಂಗು ಸ್ವಲ್ಪ ಇದು ಹೇಗಿದ್ರು ಅಭ್ಯಾಸ ಪಂದ್ಯ ಆಗಿದ್ದರಿಂದ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದರು. ಅಷ್ಟೊಂದು ಏನು ಪರ್ಟಿಕ್ಯುಲರ್ ಆಗಿ ಬಾಲಿಂಗ್ ಮಾಡಿಲ್ಲ. ಹರ್ಷದೀಪ್ ಅವರು ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು. 4 ಓವರಿಗೆ 29 ರನ್ ಕೊಟ್ಟು 1 ವಿಕೆಟ್ ಪಡ್ಕೊಂಡ್ರು. ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೆ 2 ಓವರಿಗೆ 28. ರಾಣಾ ಅವರು ಎಕ್ಸ್ಪೆನ್ಸಿವ್ 1 ಓವರಿಗೆ 16. ಕುಲ್ದೀಪ್ ಯಾದವ್ ಅವರು 2 ಓವರಿಗೆ 25 ಅವರೇ ಎಕ್ಸ್ಪೆನ್ಸಿವ್ ಆದರು. ಇನ್ನು ಶಿವಮ್ ದುಬೆ ಅವರು ಎಕ್ಸ್ಪೆನ್ಸಿವ್ 4 ಓವರು 57 ರನ್ ಕೊಟ್ಟು 1 ವಿಕೆಟ್ ತಗೊಂಡ್ರು. ಶಿವಮ್ ದುಬೆ, ಹರ್ಷದೀಪ್ ಸಿಂಗ್ ಇಬ್ಬರೇ ಫುಲ್ಲು 4 ಓವರ್ ಕೊಟ್ಟು ಬಾಲಿಂಗ್ ಮುಗಿಸಿದ್ರು ಅಂತ ಹೇಳ್ಬೋದು. ಇನ್ನು ಬೇರೆ ಬಾಲಿಂಗ್ ಆಪ್ಷನ್ ಚೆಕ್ ಮಾಡೋಕ್ಕೆ ಎಲ್ಲ ಬೇರೆ ಬ್ಯಾಟ್ಸ್ಮನ್ಗಳಿಗೂ ಬಾಲಿಂಗ್ ಅವಕಾಶ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ತಿಲಕ್ ವರ್ಮಾ 1 ಓವರಿಗೆ 9 ರನ್ನು, ವರುಣ್ ಚಕ್ರವರ್ತಿ 2 ಓವರಿಗೆ 12 ರನ್ ಕೊಟ್ಟು 1 ವಿಕೆಟು, ಒಂದು ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಅಂದ್ಬೋದು. ಅಕ್ಷರ್ ಪಟೇಲ್ ಒಳ್ಳೆ ಬಾಲಿಂಗ್ 1 ಓವರಿಗೆ 2 ರನ್ ಕೊಟ್ಟು 1 ವಿಕೆಟ್ ತಗೊಂಡ್ರು. ಅಭಿಷೇಕ್ ಶರ್ಮಾ ಅವರಿಗೆ 3 ಓವರ್ ಕೊಟ್ಟರು. ಅವ್ರು 3 ಓವರಿಗೆ 32 ರನ್ ಕೊಟ್ಟು 2 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನೊಂದು ಇಂಡಿಯಾ ಪೂರ್ಣ ರೀತಿಯಲ್ಲಿ ತಯಾರಾಗಿದೆ ಅಂತ ಹೇಳ್ಬೋದು ವರ್ಲ್ಡ್ ಕಪ್ಗೆ. ಒಂದು ಎಲ್ಲ ಚಾನ್ಸ್ ಇದೆ. ಹೋಮ್ ಪಿಚ್ಚರ್ಸ್ ಬೇರೆ ಇದೆ, ಒಳ್ಳೆ ಫಾರ್ಮಲ್ಲಿದ್ದಾರೆ, ಒಳ್ಳೆ ಕ್ಯಾಪ್ಟನ್ಸಿ ಇದೆ, ಎಲ್ಲದೂ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ. ಕ್ಲೀನಾಗಿ ಒಂದೊಂದು ಮ್ಯಾಚಿನ ವಿನ್ ಆಗ್ತಾ ಹೋದರೆ ಒಂದು ಒಳ್ಳೆ ಮತ್ತೊಂದು ಸಲ ಟ್ರೋಫಿ ವಿನ್ ಆಗೋ ಎಲ್ಲ ಚಾನ್ಸಸ್ ಇದೆ. ಬಾಲಿಂಗ್ ಕಡೆ ಸ್ವಲ್ಪ ಇನ್ನೂ ಗಮನ ಹರಿಸ್ಬೇಕು ಅಂತ ಹೇಳ್ಬೋದು. ಸ್ವಲ್ಪ ಇನ್ನು ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ. ಸಂಘಟಿತ ಬಾಲಿಂಗ್ ಪ್ರದರ್ಶನ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಒಂದು 3 ಜನ ಕ್ಲಿಕ್ ಆದರೆ 2 ಫೇಲ್ಯೂರ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ರನ್ನು ಸ್ವಲ್ಪ ಬಿಟ್ಕೊಡ್ತಾ ಇದ್ದಾರೆ. ಓವರಾಲಾಗಿ ಒಂದು ಒಳ್ಳೆ ಟೀಮ್ ಇದೆ. ನಾಡ್ದು ಶನಿವಾರದಿಂದ ಮ್ಯಾಚ್ ಶುರು ಆಗುತ್ತೆ 7ನೇ ತಾರೀಕಿಂದ. ಫಸ್ಟ್ ಮ್ಯಾಚ್ US ಮೇಲಿದೆ, ನೋಡೋಣ ಹೇಗೆ ಹೋಗುತ್ತೆ ಅಂತ. ಧನ್ಯವಾದಗಳು. ಶುಭರಾತ್ರಿ.